ಧ್ವನಿವರ್ಧಕಗಳಿಂದ ಕಿರಿಕಿರಿ ಆಗ್ತಾ ಇತ್ತು ಅಂತ ಒಂದು ಕಡೆ ಆರೋಪ ಮಾಡಲಾಗ್ತಾ ಇತ್ತು. ಈಗ ಪೊಲೀಸರಿಂದ ತೆರವು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಅನಧಿಕೃತ ಸ್ಪೀಕರ್ಗಳನ್ನ ತೆರವು ಮಾಡಲಾಗಿದೆ. ಧ್ವನಿವರ್ಧಕಗಳಿಂದ ಕಿರಿಕಿರಿ ಉಂಟಾಗ್ತಾ ಇತ್ತು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಸಿದ್ದಾಪುರ ವ್ಯಾಪ್ತಿಯಲ್ಲಿರುವಂತಹ 15 ಮಸೀದಿಗಳು, ಅಲ್ಲಿ ಖಾಸಗಿ ಕಟ್ಟಡಗಳ ಮೇಲೂ ಕೂಡ ಸ್ಪೀಕರ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಆಜಾನ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು. ಸುಮಾರು 15 ಮಸೀದಿಗಳಿರುವಂತಹ ಸಿದ್ದಾಪುರ ವ್ಯಾಪ್ತಿ ಮಸೀದಿಗಳಲ್ಲದೆ ಖಾಸಗಿ ಕಟ್ಟಡಗಳ ಮೇಲೂ ಕೂಡ ಈ ತರ ಒಂದು ಮೈಕ್ಗಳನ್ನ ಅಳವಡಿಕೆ ಮಾಡಿದ್ರು. ಆ ಒಂದು ಅಳವಡಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬೆಳಗ್ಗೆ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಜೊತೆಗೆ ಪೊಲೀಸರು ಸ್ಥಳಕ್ಕೆ ತೆರಳಿ ಅದನ್ನ ತೆರವುಗೊಳಿಸಿದ್ದಾರೆ. ಈ ವೇಳೆ ಸ್ಥಳೀಯ ಮುಸ್ಲಿಂ ಸಮುದಾಯದವರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಖಾಸಗಿ ಕಟ್ಟಡದ ಮೇಲೆ ಅಳವಡಿಸಿದಂತಹ ಮೈಕ್ಗಳನ್ನೆಲ್ಲ ಕೂಡ ತೆರವು ಮಾಡಲಾಗಿದೆ. ಅಜಾನ್ ಸಂಘರ್ಷ ಜೋರಾಗಿದೆ. ಮೊದಲೇ ಅತಿ ಹೆಚ್ಚಾಗಿ ಎಲ್ಲೂ ಕೂಡ ಶಬ್ದ ಬರುವ ರೀತಿಯಲ್ಲಿ ಒಂದು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಅತಿ ಜೋರಾಗಿ ಎಲ್ಲೂ ಕೂಡ ಕೇಳಬಾರದು ಅನ್ನುವಂತಿತ್ತು. ಆದರೆ ಅನಧಿಕೃತವಾಗಿ ಸ್ಪೀಕರ್ಗಳನ್ನ ಅಲ್ಲಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಸುಮಾರು ಸಿದ್ದಾಪುರದ ಸುತ್ತಮುತ್ತ 15 ಮಸೀದಿಗಳಿದೆ. 15 ಮಸೀದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಧ್ವನಿವರ್ಧಕಗಳಿಂದ ಅಲ್ಲಿರುವಂತಹ ಸಾಕಷ್ಟು ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು. ಇದೇ ವಿಚಾರವಾಗಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈಗಾಗಲೇ ಒಂದಷ್ಟು ಕಾನೂನಿದೆ, ಆ ಕಾನೂನಿನ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಜೋರಾಗಿ ಇಲ್ಲಿ ಶಬ್ದ ಬರ್ತಾ ಇದೆ, ನಮ್ಗೆ ಯಾರಿಗೂ ಕೂಡ ನಿದ್ದೆ ಮಾಡೋದಕ್ಕಾಗ್ತಿಲ್ಲ, ತಿರುಗಾಡೋದಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು ಸ್ಥಳೀಯರು. ಅದಾದ ನಂತರವಾಗಿ ಪೊಲೀಸರು ಅಲರ್ಟ್ ಆಗಿ ಈಗ ಅನಧಿಕೃತ ಸ್ಪೀಕರ್ಗಳನ್ನ ತೆರವುಗೊಳಿಸಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಅನಧಿಕೃತ ಮೈಕ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಇದಾದ ನಂತರವಾಗಿ ಈಗ ಅವೆಲ್ಲವನ್ನ ಕೂಡ ತೆರವು ಮಾಡಲಾಗಿದೆ. ಸೊ ಯಾವ ರೀತಿ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಾದ್ರೆ? ಈಗಾಗಲೇ ಏನು 24 ಗಂಟೆಯ ಒಳಗಡೆ ಅಲ್ಲಿರುವಂತಹ ಅನಧಿಕೃತ ಮೈಕ್ಗಳನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಹಿಂದೂ ಸಂಘಟನೆಗಳು ಉಗ್ರವಾದಂತಹ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಲ್ಲಿ ಸಮಸ್ಯೆ ಅಂದರೆ ಈ ಒಂದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಸುಮಾರು 15ಕ್ಕೂ ಹೆಚ್ಚು ಮಸೀದಿಗಳಿದೆ. ಆ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಅಟ್ ಎ ಟೈಮ್ ಒಂದು ಆಜಾನನ್ನು ಇದು ಮಾಡಲಾಗುತ್ತೆ, ಪ್ಲೇ ಮಾಡಲಾಗುತ್ತೆ. ಅಂದರೆ ಅಲ್ಲಿ ಇರುವಂತಹ ಅಂದರೆ ಆ ಒಂದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ 5ಕ್ಕೂ ಹೆಚ್ಚು ಇದಿದೆ, ಅಂದರೆ ಹಾಸ್ಪಿಟ್ಲ್ಗಳಿದೆ. ಇದೆಲ್ಲವೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಮೈಕ್ಗಳನ್ನು ಅಳವಡಿಕೆ ಮಾಡ್ತಾರೆ. ಅದಲ್ಲದೆ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಾಗಿ ಅದನ್ನು ಪ್ಲೇ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ, ಅಂದರೆ ಶಬ್ದವನ್ನು ಇಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಅದನ್ನು ಬೇರೆ ಒಂದು ಖಾಸಗಿ ಕಟ್ಟಡ ಏನಿದೆ ಆ ಕಟ್ಟಡಕ್ಕೆ ಕೂಡ ಮೈಕ್ಗಳನ್ನು ಅಳವಡಿಕೆ ಮಾಡಿ ಅವರ ಒಂದು ಇದನ್ನು ಮಾಡುವಂಥದ್ದು. ಹೀಗಾಗಿ ಸಹಜವಾಗಿಯೇ ಅಲ್ಲಿ ಇದ್ದಂತಹ ಬೇರೆ ಅನ್ಯ ಧರ್ಮದ ಒಂದು ಏನಿದ್ದಾರೆ ಅಂದರೆ ಅವರಿಗೂ ಕೂಡ ಸಾಕಷ್ಟು ಒಂದು ತೊಂದರೆಗಳು ಕೂಡ ಆಗ್ತಾ ಇತ್ತು. ಬೆಳಗಿನ ಎದ್ದಂತಹ ಸಂದರ್ಭದಲ್ಲಿ ವೃದ್ಧರಿಗೂ ಕೂಡ ಈ ರೀತಿಯಾದಂತಹ ಒಂದು ಕಿರಿಕಿರಿ ಆಗುವಂತಹ ಒಂದು ಸಂದರ್ಭ ಇತ್ತು. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ರೀತಿಯಾದಂತಹ ಒಂದು ಪೊಲೀಸರಿಗೆ ಒಂದು ಮನವಿಯನ್ನು ಮಾಡಿದ್ರು, ಈ ರೀತಿಯಾಗಿ 24 ಗಂಟೆಯ ಒಳಗಡೆ ಈ ರೀತಿ ಒಂದು ಅನಧಿಕೃತ ಮೈಕ್ಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಯಾವಾಗ ಒಂದು ಮನವಿಯನ್ನು ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಈ ಒಂದು ಅಂದರೆ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಮೈಕ್ಗಳನ್ನು ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈ ಸಂಬಂಧವಾಗಿ ಅಲ್ಲಿದ್ದಂತಹ ಒಂದಷ್ಟು ಒಂದು ಧರ್ಮದ ಅಂದರೆ ಒಂದು ಕೋಮಿನ ಏನು ಜನರೇನಿದ್ದಾರೆ ಇದಕ್ಕೆ ಅಪೋಸನ್ನು ಕೂಡ ಮಾಡಿದರು. ಯಾಕೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಈ ಬಾರಿ ಅಂದರೆ ಈ ಒಂದು ತಿಂಗಳೇನಿದೆ ಇದೆಲ್ಲವೂ ಕೂಡ ನಮ್ಮ ಹಬ್ಬ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಮೈಕ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹಾಗಂತ ಹೇಳಿ ಒಂದು ತಿಂಗಳು ಸಂಪೂರ್ಣವಾಗಿ ಈ ರೀತಿಯಾದಂತಹ ಮೈಕ್ಗಳನ್ನು ಒಂದು ಅಳವಡಿಕೆ ಮಾಡಿ ಆಜಾನ್ ಕೂಗುವಂತಹ ಮುಖಾಂತರ ಉಳಿದ ಅವರಿಗೆ ಯಾಕೆ ಒಂದು ತೊಂದರೆಯನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರ ಪ್ರಶ್ನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅದನ್ನು ತೆರವುಗೊಳಿಸಿದ್ದಾರೆ. ಮತ್ತಷ್ಟು ದಿನಗಳಲ್ಲಿ ಅಂದರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ 4 ವರ್ಷದ ಹಿಂದೆ ಈ ರೀತಿ ಮೈಕ್ಗಳನ್ನು ಅಳವಡಿಕೆ ಮಾಡಿ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಾಗಿ ಶಬ್ದಗಳನ್ನು ಕೊಡುವಂತಹ ಮುಖಾಂತರ ಅಲ್ಲಿ ಸುತ್ತಮುತ್ತ ಇರುವಂತಹ ಅಷ್ಟು ಜನ ಸ್ಥಳೀಯರಿಗೆ ತೊಂದರೆ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಹೀಗಾಗಿ ಅಂದು ಕೂಡ ಸಾಕಷ್ಟು
ಪ್ರತಿಭಟನೆ ನಡೆದಿತ್ತು. ಒಂದಷ್ಟು ದಿನಗಳ ಕಾಲ ಎರಡೂ ಕಡೆಯೂ ಕೂಡ ಹಗ್ಗಜಗ್ಗಾಟ ನಡೆದಿತ್ತು. ಅಂದರೆ ನಾವು ಈ ರೀತಿಯಾಗಿ ಲೌಡ್ ಸ್ಪೀಕರ್ಗಳನ್ನು ಹಾಕಿಲ್ಲ, ಡೆಸಿಬಲ್ಗಿಂತ ಹೆಚ್ಚಾಗಿ ಹಾಕಿಲ್ಲ ಅಂತ ಹೇಳಿ ಇದನ್ನ ಪ್ರಕಾರ ಅಂದರೆ ನಿಯಮದ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಎಷ್ಟು ಪ್ರಾಬಲ್ಯ ಇದೆಯೋ, ಮುಸ್ಲಿಂ ಪ್ರಾಬಲ್ಯ ಇದೆಯೋ ಅಷ್ಟರ ಮಟ್ಟಿಗೆ ಒಂದು ಅಳವಡಿಕೆಯನ್ನು ಮಾಡಬೇಕು ಮತ್ತು ಅಷ್ಟರ ಜನಕ್ಕೆ ಮಾತ್ರ ಒಂದು ಇದನ್ನು ಕೇಳಬೇಕು. ಅಂದರೆ ಪ್ರಾಬಲ್ಯ ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮೈಕ್ಗಳನ್ನು ಅಳವಡಿಕೆ ಮಾಡಬೇಕು. ಅಕಸ್ಮಾತ್ ಪ್ರಾಬಲ್ಯ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಆ ಒಂದು ಮಸೀದಿಗೆ ಒಳಗಡೆ ಕೇಳುವಷ್ಟರ ಮಟ್ಟಿಗೆ ಮಾತ್ರ ಆ ಒಂದು ಶಬ್ದಗಳನ್ನು ಇರಿಸುವಂತಹ ಒಂದು ನಿಯಮಗಳಿದೆ. ಆದರೆ ಇದೆಲ್ಲ ನಿಯಮಗಳು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಉಲ್ಲಂಘನೆ ಮಾಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿರುವಂತಹ ಹಿಂದೂ ಮುಖಂಡರು ಮತ್ತು ಸ್ಥಳೀಯರು ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆಯೂ ಕೂಡ ವಿರೋಧಪಡಿಸಿ ಅದು ಅವತ್ತಿಗೆ ನಿಂತಿತ್ತು. ಅಂದರೆ ಈ ರೀತಿಯಾಗಿ ಮುಂದೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಂತಹ ಒಂದು ಕಾರಣದಿಂದಾಗಿ ಮತ್ತೆ ಹಿಂದೂ ಕಾರ್ಯಕರ್ತರು ಮತ್ತೆ ಸ್ಥಳೀಯರು ಏನಿದ್ದಾರೆ ಒಂದು ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯಾದಂತಹ ಒಂದು ಕಾನೂನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಹಿಂದೆ ಮಾಡಿದಂತಹ ಏನು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಅದೇ ಮಾದರಿಯಾದಂತಹ ಅದೇ ತೆರನಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಅಂದರೆ ಪ್ರೊಸೀಜರ್ ಏನೇ ಮಾಡಿದ್ರು ಕೂಡ ಪೊಲೀಸರಿಗೆ ಒಂದು ವಿಚಾರವನ್ನು ತಿಳಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪೊಲೀಸರಿಗೆ ತಿಳಿಸಿದಂತಹ ಒಂದು ಕಾರಣದಿಂದಾಗಿ ನಂತರ ಪೊಲೀಸರು ಸುದ್ದಿಯನ್ನು ಯಾವಾಗ ಪ್ರಸಾರ ಮಾಡ್ತಾರೋ ಇಮಿಡಿಯೇಟ್ ಆಗಿ ಆ ಒಂದು ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್. ಧ್ವನಿವರ್ಧಕಗಳಿಂದ ಕಿರಿಕಿರಿ ಆಗ್ತಾ ಇತ್ತು ಅಂತ ಒಂದು ಕಡೆ ಆರೋಪ ಮಾಡಲಾಗ್ತಾ ಇತ್ತು. ಈಗ ಪೊಲೀಸರಿಂದ ತೆರವು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಅನಧಿಕೃತ ಸ್ಪೀಕರ್ಗಳನ್ನ ತೆರವು ಮಾಡಲಾಗಿದೆ. ಧ್ವನಿವರ್ಧಕಗಳಿಂದ ಕಿರಿಕಿರಿ ಉಂಟಾಗ್ತಾ ಇತ್ತು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಸಿದ್ದಾಪುರ ವ್ಯಾಪ್ತಿಯಲ್ಲಿರುವಂತಹ 15 ಮಸೀದಿಗಳು ಅಲ್ಲಿ ಖಾಸಗಿ ಕಟ್ಟಡಗಳ ಮೇಲೂ ಕೂಡ ಸ್ಪೀಕರ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಆಜಾನ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು. ಸುಮಾರು 15 ಮಸೀದಿಗಳಿರುವಂತಹ ಸಿದ್ದಾಪುರ ವ್ಯಾಪ್ತಿ ಮಸೀದಿಗಳಲ್ಲದೆ ಖಾಸಗಿ ಕಟ್ಟಡಗಳ ಮೇಲೂ ಕೂಡ ಈ ತರ ಒಂದು ಮೈಕ್ಗಳನ್ನ ಅಳವಡಿಕೆ ಮಾಡಿದ್ರು. ಆ ಒಂದು ಅಳವಡಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬೆಳಗ್ಗೆ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಜೊತೆಗೆ ಪೊಲೀಸರು ಸ್ಥಳಕ್ಕೆ ತೆರಳಿ ಅದನ್ನ ತೆರವುಗೊಳಿಸಿದ್ದಾರೆ. ಈ ವೇಳೆ ಸ್ಥಳೀಯ ಮುಸ್ಲಿಂ ಸಮುದಾಯದವರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಸದ್ಯದ ಮಟ್ಟಿಗೆ ಖಾಸಗಿ ಕಟ್ಟಡದ ಮೇಲೆ ಅಳವಡಿಸಿದಂತಹ ಮೈಕ್ಗಳನ್ನೆಲ್ಲ ಕೂಡ ತೆರವು ಮಾಡಲಾಗಿದೆ. ಅಜಾನ್ ಸಂಘರ್ಷ ಜೋರಾಗಿದೆ. ಮೊದಲೇ ಅತಿ ಹೆಚ್ಚಾಗಿ ಎಲ್ಲೂ ಕೂಡ ಶಬ್ದ ಬರುವ ರೀತಿಯಲ್ಲಿ ಒಂದು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಅತಿ ಜೋರಾಗಿ ಎಲ್ಲೂ ಕೂಡ ಕೇಳಬಾರದು ಅನ್ನುವಂತಿತ್ತು. ಆದರೆ ಅನಧಿಕೃತವಾಗಿ ಸ್ಪೀಕರ್ಗಳನ್ನ ಅಲ್ಲಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಸುಮಾರು ಸಿದ್ದಾಪುರದ ಸುತ್ತಮುತ್ತ 15 ಮಸೀದಿಗಳಿದೆ. 15 ಮಸೀದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಧ್ವನಿವರ್ಧಕಗಳಿಂದ ಅಲ್ಲಿರುವಂತಹ ಸಾಕಷ್ಟುನಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು. ಇದೇ ವಿಚಾರವಾಗಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈಗಾಗಲೇ ಒಂದಷ್ಟು ಕಾನೂನಿದೆ, ಆ ಕಾನೂನಿನ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಜೋರಾಗಿ ಇಲ್ಲಿ ಶಬ್ದ ಬರ್ತಾ ಇದೆ, ನಮ್ಗೆ ಯಾರಿಗೂ ಕೂಡ ನಿದ್ದೆ ಮಾಡೋದಕ್ಕಾಗ್ತಿಲ್ಲ, ತಿರುಗಾಡೋದಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು ಸ್ಥಳೀಯರು. ಅದಾದ ನಂತರವಾಗಿ ಪೊಲೀಸರು ಅಲರ್ಟ್ ಆಗಿ ಈಗ ಅನಧಿಕೃತ ಸ್ಪೀಕರ್ಗಳನ್ನ ತೆರವುಗೊಳಿಸಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಅನಧಿಕೃತ ಮೈಕ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಇದಾದ ನಂತರವಾಗಿ ಈಗ ಅವೆಲ್ಲವನ್ನ ಕೂಡ ತೆರವು ಮಾಡಲಾಗಿದೆ. ಸೊ ಯಾವ ರೀತಿ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಾದ್ರೆ? ಈಗಾಗಲೇ ಏನು 24 ಗಂಟೆಯ ಒಳಗಡೆ ಅಲ್ಲಿರುವಂತಹ ಅನಧಿಕೃತ ಮೈಕ್ಗಳನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಹಿಂದೂ ಸಂಘಟನೆಗಳು ಉಗ್ರವಾದಂತಹ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಲ್ಲಿ ಸಮಸ್ಯೆ ಅಂದರೆ ಈ ಒಂದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ಸುಮಾರು 15ಕ್ಕೂ ಹೆಚ್ಚು ಮಸೀದಿಗಳಿದೆ. ಆ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಅಟ್ ಎ ಟೈಮ್ ಒಂದು ಆಜಾನನ್ನು ಇದು ಮಾಡಲಾಗುತ್ತೆ, ಪ್ಲೇ ಮಾಡಲಾಗುತ್ತೆ. ಅಂದರೆ ಅಲ್ಲಿ ಇರುವಂತಹ ಅಂದರೆ ಆ ಒಂದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ
5ಕ್ಕೂ ಹೆಚ್ಚು ಇದಿದೆ ಅಂದರೆ ಹಾಸ್ಪಿಟ್ಲುಗಳಿದೆ. ಇದೆಲ್ಲವೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಮೈಕ್ಗಳನ್ನು ಅಳವಡಿಕೆ ಮಾಡ್ತಾರೆ. ಅದಲ್ಲದೆ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಾಗಿ ಅದನ್ನು ಪ್ಲೇ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ, ಅಂದರೆ ಶಬ್ದವನ್ನು ಇಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಅದನ್ನು ಬೇರೆ ಒಂದು ಖಾಸಗಿ ಕಟ್ಟಡ ಏನಿದೆ ಆ ಕಟ್ಟಡಕ್ಕೆ ಕೂಡ ಮೈಕ್ಗಳನ್ನು ಅಳವಡಿಕೆ ಮಾಡಿ ಅವರ ಒಂದು ಇದನ್ನು ಮಾಡುವಂಥದ್ದು. ಹೀಗಾಗಿ ಸಹಜವಾಗಿಯೇ ಅಲ್ಲಿ ಇದ್ದಂತಹ ಬೇರೆ ಅನ್ಯ ಧರ್ಮದ ಒಂದು ಏನಿದ್ದಾರೆ ಅಂದರೆ ಅವರಿಗೂ ಕೂಡ ಸಾಕಷ್ಟು ಒಂದು ತೊಂದರೆಗಳು ಕೂಡ ಆಗ್ತಾ ಇತ್ತು. ಬೆಳಗಿನ ಎದ್ದಂತಹ ಸಂದರ್ಭದಲ್ಲಿ ವೃದ್ಧರಿಗೂ ಕೂಡ ಈ ರೀತಿಯಾದಂತಹ ಒಂದು ಕಿರಿಕಿರಿ ಆಗುವಂತಹ ಒಂದು ಸಂದರ್ಭ ಇತ್ತು. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ರೀತಿಯಾದಂತಹ ಒಂದು ಪೊಲೀಸರಿಗೆ ಒಂದು ಮನವಿಯನ್ನು ಮಾಡಿದ್ರು, ಈ ರೀತಿಯಾಗಿ 24 ಗಂಟೆಯ ಒಳಗಡೆ ಈ ರೀತಿ ಒಂದು ಅನಧಿಕೃತ ಮೈಕ್ಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಯಾವಾಗ ಒಂದು ಮನವಿಯನ್ನು ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಈ ಒಂದು ಅಂದರೆ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಮೈಕ್ಗಳನ್ನು ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈ ಸಂಬಂಧವಾಗಿ ಅಲ್ಲಿದ್ದಂತಹ ಒಂದಷ್ಟು ಒಂದು ಧರ್ಮದ ಅಂದರೆ ಒಂದು ಕೋಮಿನ ಏನು ಜನರು ಏನಿದ್ದಾರೆ ಇದಕ್ಕೆ ಅಪೋಸನ್ನು ಕೂಡ ಮಾಡಿದರು. ಯಾಕೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಈ ಬಾರಿ ಅಂದರೆ ಈ ಒಂದು ತಿಂಗಳೇನಿದೆ ಇದೆಲ್ಲವೂ ಕೂಡ ನಮ್ಮ ಹಬ್ಬ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಬೈಕ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹಾಗಂತ ಹೇಳಿ ಒಂದು ತಿಂಗಳು ಸಂಪೂರ್ಣವಾಗಿ ಈ ರೀತಿಯಾದಂತಹ ಬೈಕ್ಗಳನ್ನು ಒಂದು ಅಳವಡಿಕೆ ಮಾಡಿ ಆಜಾನ್ ಕೂಗುವಂತಹ ಮುಖಾಂತರ ಉಳಿದ ಅವರಿಗೆ ಯಾಕೆ ಒಂದು ತೊಂದರೆಯನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರ ಪ್ರಶ್ನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅದನ್ನು ತೆರವುಗೊಳಿಸಿದ್ದಾರೆ. ಮತ್ತಷ್ಟು ದಿನಗಳಲ್ಲಿ ಅಂದರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ 4 ವರ್ಷದ ಹಿಂದೆ ಈ ರೀತಿ ಮೈಕ್ಗಳನ್ನು ಅಳವಡಿಕೆ ಮಾಡಿ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಾಗಿ ಶಬ್ದಗಳನ್ನು ಕೊಡುವಂತಹ ಮುಖಾಂತರ ಅಲ್ಲಿ ಸುತ್ತಮುತ್ತ ಇರುವಂತಹ ಅಷ್ಟು ಜನ ಸ್ಥಳೀಯರಿಗೆ ತೊಂದರೆ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಹೀಗಾಗಿ ಅಂದು ಕೂಡ ಸಾಕಷ್ಟು ಪ್ರತಿಭಟನೆ ನಡೆದಿತ್ತು. ಒಂದಷ್ಟು ದಿನಗಳ ಕಾಲ ಎರಡೂ ಕಡೆಯೂ ಕೂಡ ಹಗ್ಗ ಜಗ್ಗಾಟ ನಡೆದಿತ್ತು. ಅಂದರೆ ನಾವು ಈ ರೀತಿಯಾಗಿ ಲೌಡ್ ಸ್ಪೀಕರ್ಗಳನ್ನು ಹಾಕಿಲ್ಲ, ಡೆಸಿಬಲ್ಗಿಂತ ಹೆಚ್ಚಾಗಿ ಹಾಕಿಲ್ಲ ಅಂತ ಹೇಳಿ ಇದನ್ನ ಪ್ರಕಾರ ಅಂದರೆ ನಿಯಮದ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಎಷ್ಟು ಪ್ರಾಬಲ್ಯ ಇದೆಯೋ, ಮುಸ್ಲಿಂ ಪ್ರಾಬಲ್ಯ ಇದೆಯೋ ಅಷ್ಟರ ಮಟ್ಟಿಗೆ ಒಂದು ಅಳವಡಿಕೆಯನ್ನು ಮಾಡಬೇಕು ಮತ್ತು ಅಷ್ಟರ ಜನಕ್ಕೆ ಮಾತ್ರ ಒಂದು ಇದನ್ನು ಕೇಳಬೇಕು. ಅಂದರೆ ಪ್ರಾಬಲ್ಯ ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮೈಕ್ಗಳನ್ನು ಅಳವಡಿಕೆ ಮಾಡಬೇಕು. ಅಕಸ್ಮಾತ್ ಪ್ರಾಬಲ್ಯ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಆ ಒಂದು ಮಸೀದಿಗೆ ಒಳಗಡೆ ಕೇಳುವಷ್ಟರ ಮಟ್ಟಿಗೆ ಮಾತ್ರ ಆ ಒಂದು ಶಬ್ದಗಳನ್ನು ಇರಿಸುವಂತಹ ಒಂದು ನಿಯಮಗಳಿದೆ. ಆದರೆ ಇದೆಲ್ಲ ನಿಯಮಗಳು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಉಲ್ಲಂಘನೆ ಮಾಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿರುವಂತಹ ಹಿಂದೂ ಮುಖಂಡರು ಮತ್ತು ಸ್ಥಳೀಯರು ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆಯೂ ಕೂಡ ವಿರೋಧಪಡಿಸಿ ಅದು ಅವತ್ತಿಗೆ ನಿಂತಿತ್ತು. ಅಂದರೆ ಈ ರೀತಿಯಾಗಿ ಮುಂದೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಂತಹ ಒಂದು ಕಾರಣದಿಂದಾಗಿ ಮತ್ತೆ ಹಿಂದೂ ಕಾರ್ಯಕರ್ತರು ಮತ್ತು ಸ್ಥಳೀಯರು ಏನಿದ್ದಾರೆ ಒಂದು ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯಾದಂತಹ ಒಂದು ಕಾನೂನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಹಿಂದೆ ಮಾಡಿದಂತಹ ಏನು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಅದೇ ಮಾದರಿಯಾದಂತಹ ಅದೇ ತೆರನಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಅಂದರೆ ಪ್ರೊಸೀಜರ್ ಏನೇ ಮಾಡಿದ್ರು ಕೂಡ ಪೊಲೀಸರಿಗೆ ಒಂದು ವಿಚಾರವನ್ನು ತಿಳಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪೊಲೀಸರಿಗೆ ತಿಳಿಸಿದಂತಹ ಒಂದು ಕಾರಣದಿಂದಾಗಿ ನಂತರ ಪೊಲೀಸರು ಸುದ್ದಿಯನ್ನು ಯಾವಾಗ ಪ್ರಸಾರ ಮಾಡ್ತಾರೋ ಇಮಿಡಿಯೇಟ್ ಆಗಿ ಆ ಒಂದು ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್.